सभी हमारे BK9 न्यूज़ लाइव मीडिया चैनल की ओर से, जैसे कि अभी हमारे BK9 न्यूज़ की चैनल की ओर से माननीय CMC के कमिश्नर राजू बनकर साहब लाइव आ रहे हैं। जितने भी हमारा BK9 न्यूज़ देख रहे हैं, कमिश्नर साहब का हमारे चैनल को लाइक करें, शेयर करें। आप फेसबुक पे देखते हो तो फेसबुक पेज पे आप फॉलो करें। जैसा कि हमारे BK9 न्यूज़ लाइव मीडिया टीम की ओर से नए साल को सबको हम मुबारकबाद देते हैं और हार्दिक शुभकामनाएं देते हैं। इस संदर्भ में CMC कमिश्नर राजू बनकर साहब अभी हमारे BK9 न्यूज़ लाइव मीडिया चैनल से बसों कल्याण के महाजनता आवाम को एक संदेश दे रहे हैं। आइए देखते हैं। सर नमस्कार। ನಮಸ್ತೆ. ಎಲ್ಲ ನಮ್ಮ ಬಸವ ಕಲ್ಯಾಣ ನಾಗರಿಕರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಮೊದಲನೇದಾಗಿ ಎಲ್ಲ ಬಸವ ಕಲ್ಯಾಣದ ಸಮಸ್ತ ನಾಗರಿಕರಿಗೆ ನಗರಸಭೆ, ನಗರಾಡಳಿತ ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತದ ವತಿಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಎಲ್ಲ ಬರುವ ಹೊಸ ವರ್ಷದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ, ಕರ್ನಾಟಕ ಘನ ಸರ್ಕಾರವು ಒಂದು ಯೋಜನೆಯನ್ನು ತೆಗೆದಿದೆ. ಅಂದರೆ ಇಟ್ ಮೀನ್ಸ್ ಅದು ಯಾವುದೇ ಒಂದು ಆಸ್ತಿ ದಾಖಲೆಗಳನ್ನು ಮನೆಯಲ್ಲೇ ಕುಳಿತು ಈ ಖಾತಾವನ್ನು ಪಡೆದುಕೊಳ್ಳಿ ಅನ್ನುವಂಥದ್ದು. ಅದನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಅದು ಆನ್ಲೈನಲ್ಲಿ ಬರ್ತದೆ. ನಗರಸಭೆ ಬಸವ ಕಲ್ಯಾಣ ವತಿಯಿಂದನೂ ಕೂಡ ನಾವು ಆಸ್ತಿ ಕಣದಲ್ಲಿ ನಾವೆಲ್ಲ ಪ್ರತಿಯೊಂದು ಆಸ್ತಿಯ ವಿವರವನ್ನು ಅಪ್ಡೇಟ್ ಮಾಡಿರ್ತೀವಿ. ಅದನ್ನು ಒಂದು ಈ ಥರ ಒಂದು ನಾವು ಎಲ್ಲ ಪಾಂಪ್ಲೆಟ್ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದೀವಿ ಮತ್ತು ಬ್ಯಾನರ್ಗಳನ್ನು ಕೂಡ ಹಾಕಿದ್ದೀವಿ. ಸಾರ್ವಜನಿಕರು ಇದರ ಉಪಯೋಗ ತಗೋಬೇಕು. ಏನು ಅಂತಂದರೆ, ಆಸ್ತಿ ಕಣದಲ್ಲಿ ಮಾಹಿತಿ ಆಧಾರದ ಮೇಲೆ ಕರಡು ಈ ಖಾತಾವನ್ನು ಪ್ರಕಟಿಸಲಾಗಿದ್ದು, ಸಾರ್ವಜನಿಕರು ಈ ಮಾಹಿತಿಗಳನ್ನು ನೇರವಾಗಿ ವೀಕ್ಷಣೆ ಮಾಡ್ಬೋದು. ಯಾವ ವೆಬ್ಸೈಟ್ ಮೂಲಕ ಅಂದರೆ www.easti.karnataka.gov.in ಅನ್ನುವಂಥ ಒಂದು ವೆಬ್ಸೈಟ್ನಾಗ ಹೋಗಿ ಅದರಲ್ಲಿ ನಿಮ್ಮ ಆಸ್ತಿಯನ್ನು ನೇರವಾಗಿ ನೀವು ಅಲ್ಲಿ ನೋಡ್ಕೋಬೋದಾಗಿದೆ. ಸದರಿ ಮಾಹಿತಿಗಳ ಬಗ್ಗೆ ತಕರಾರಿದ್ದಲ್ಲಿ ಸಾರ್ವಜನಿಕರ ಈ ಆಸ್ತಿ ತಂತ್ರಾಂಶದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೇರವಾಗಿ ನೀವೇ ನಮೂದು ಮಾಡ್ಬೋದು. ಈಗ ಅದರಲ್ಲಿ ಏನಾದರೂ ನಿಮ್ಮ ಆಸ್ತಿಗಳಲ್ಲಿ ಏನಾದರೂ ಬದಲಾವಣೆಗಳಿದ್ರೆ, ಏನಾದರೂ ಅದರಲ್ಲಿ ಕರೆಕ್ಷನ್ ಮಾಡೋದಿದ್ರೆ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದರೆ ಅದು ನಗರಸಭೆ ಇದಕ್ಕೆ ಲಾಗಿನ್ಗೆ ಬರ್ತದೆ. ಅದನ್ನು ನಮ್ಮ ಬಿಲ್ ಕಲೆಕ್ಟರ್ಗಳು, RI, RO ಮತ್ತು ಕಮಿಷನರ್ ಲಾಗಿನ್ವರೆಗೂ ಬಂದು ಅದು ಪರಿಶೀಲನೆಯಾಗಿ ಅನುಮೋದನೆಗೊಳ್ಳುತ್ತೆ. ಆವಾಗ ಕಚೇರಿಗೆ ಅಲಿಯೋದು ತಪ್ಪುತ್ತೆ. ಮಧ್ಯವರ್ತಿಗಳಿಂದ ಈ ಒಂದು ವಸೂಲಿ ಏನು ಮಾಡ್ತಾರೆ ಅಂಥವೆಲ್ಲ ತಪ್ಪಿ ಸಾರ್ವಜನಿಕರು ನೇರವಾಗಿ ಯಾವುದೇ ಒಂದು ದುಡ್ಡಿನ ವ್ಯವಹಾರಗಳು ನಡೆಯದೇ ನೇರವಾಗಿ ಸಾರ್ವಜನಿಕರು ಈ ಖಾತಾವನ್ನು ಪಡ್ಕೋಬಹುದಾಗಿದೆ. ನಮೂದಿಸಿದ ಮಾಹಿತಿಯು ನಿಖರತೆಯನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುವುದು. ಅಂತಿಮ ಈ ಖಾತಾವನ್ನು ಸಾರ್ವಜನಿಕರು ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಆ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೋಬೇಕು. ಯಾವುದು ಈ ಖಾತೆಯನ್ನು ನಾವು